ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಹಬ್ಬ ಇರೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಾವು ಮಾರ್ನಮಿ ಹಬ್ಬ ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಮನೆ ದೇವ್ರಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಮನೆಯಲ್ಲಿ ಮಾರ್ನಮಿ ಹಬ್ಬ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಇದು ಈರುಗೆಂಪಮ್ಮ ಅಂತ ದೇವರು ಮುಲ್ವಳ್ಳಿಲಿರೋದು. ಇಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಬರ್ಬೇಕು. ಅದಕ್ಕೆ ಅಲ್ಲಿ ಹೋಗಿದ್ದೀವಿ ಪೂಜೆ ಮಾಡೋಕ್ಕೆ ಅಂತ. ಇಲ್ಲಿ ನಮ್ಮ ಆಂಟಿ ಟಮಟ ಎಲ್ಲ ಕಲಿಸ್ತಾ ಇದ್ದಾರೆ. ನನ್ನ ತಂಗಿದಿರು ನಮ್ಮಮ್ಮ ಎಲ್ಲ ದೇವರಿಗೆ ರೆಡಿ ಮಾಡ್ತಾಯಿದ್ದಾರೆ. ಹೂವು, ಅರಿಶಿನ, ಕುಂಕುಮ, ದಾರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ನನ್ನ ಮಗ ಕೂಡ ಆಟ ಆಡ್ತಾಯಿದ್ದಾನೆ. ಅವನಿಗೆ ಏನೋ ಒಂಥರ ಖುಷಿ. ಎಲ್ಲಿಗಾದ್ರೂ ಹೊರ್ಗಡೆ ಕರ್ಕೊಂಡು ಹೋದರೆ ನಮ್ಮ ಆಂಟಿನ ಅಮ್ಮ ಅನ್ನಲ್ಲ, ಗಂಗಾ 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 ಅಂತ ಮಾತಾಡ್ತಾನೆ ಇರ್ತಾನೆ. ಅವ್ರಿಗೂ ಹಂಗೆ ಅನ್ಸ್ಕೊಳಕ್ಕೆ ಖುಷಿ, ಇವನಿಗೂ ಹಂಗೆ ಅನ್ನೋಕ್ಕೆ ಖುಷಿ. ಅಲ್ಲೂ ಕೂಡ ದೇವ್ರ ಹತ್ರ ಮಾತಾಡಬಾರ್ದು, ಅಲ್ಲೂ ಕೂಡ ಮಾತಾಡ್ತಾನೆ ಇದ್ದ. ನಾವಿಲ್ಲಿ ಹಬ್ಬಕ್ಕೆ ಅಂತ ಸೀರೆ ತಂದಿರ್ತೀವಲ್ಲ, ಆ ಸೀರೆನೂ ಕೂಡ ತಗೊಂಡೋಗಿ ಆ ದೇವ್ರ ಹತ್ರ ಇಟ್ಟು ಟಮಟ ಎಲ್ಲ ಮಾಡಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಅಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಊರೊಳಗಡೆ ಇರೋ ನಾಗರ ಕಲ್ಲಿಗೆ ಪೂಜೆ ಮಾಡಬೇಕಿಲ್ಲಿ. ನಾಗರ ಕಲ್ಲಿದೆ, ಅಲ್ಲಿ ಪೂಜೆ ಮಾಡೋಣ ಅಂತ ಬಂದು ಇಲ್ಲೂ ಕೂಡ ಸೀರೆ ಟಮಟ ಎಲ್ಲ ಇಟ್ಬಿಟ್ಟೆ ಪೂಜೆ ಮಾಡಬೇಕು. ಇಲ್ಲೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳ ಕಾಟ. ಅಲ್ಲೇ ಇಡೋಕ್ಕೆ ಬಿಡ್ತಾಯಿಲ್ಲ. ಬಂದು ಎಲ್ಲ ಎತ್ಕೊಂಡು ಹೋಗ್ತೈತೆ. ನಮ್ಮ ಅಜ್ಜಿ ಕಡ್ಡಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಕೋತಿ ಕಾಯೋಕ್ಕೋಸ್ಕರನೇ. ಇಲ್ಲೂ ಕೂಡ ಪೂಜೆ ಮಾಡಿ ಆಮೇಲೆ ಊರೊಳಗಡೆ ಹೋದರೆ ಮಕ್ಕಳು ತಾಯಿ ಅಂತ ಇದೆ, ಅಲ್ಲೂ ಕೂಡ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಇಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಆಮೇಲೆ ರಂಗನಾಥ ಸ್ವಾಮಿಗೆ, ನಮ್ಮ ಮನೆ ದೇವರು ಇದೇನೆ ರಂಗನಾಥ ಸ್ವಾಮಿ, ಅಲ್ಲಿ ಬಂದು ಪೂಜೆ ಮಾಡಿಸ್ಬೇಕು. ಇದೆ ನೋಡಿ ನಮ್ಮ ದೇವರು, ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಇಲ್ಲೂ ಕೂಡ ಬಂದು ಎಲ್ಲ ಪೂಜೆಗೆ ಇಟ್ಕೊತಾ ಇದ್ದಾರೆ. ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಲಕ್ಷ್ಮೀ ದೇವ್ರಿಗೆ ಹೋಗ್ಬೇಕು. ಅದು ಸ್ವಲ್ಪ ದೂರನೇ ಅಲ್ಲಿಂದ. ಅಲ್ಲಿ ಬಂದು ಅಲ್ಲೂ ಕೋತಿ ಒಳಗಡೆ ಹೋಗ್ತೈತೆ ಅಂತ ಕದ ಹಾಕಿದ್ರು. ಐನೋರು ಆಚೆ ಕೂತ್ಕೊಂಡಿದ್ರು. ನನ್ನ ಮಗ ಹೇಳ್ತಾವನೆ ಡೋರ್ ಓಪನ್ ಮಾಡಿ ಅಂತ. ಐನೋರು ಬಂದರು, ದೇವಸ್ಥಾನ ಕೂಡ ತೆಗೆದ್ರು. ಹಾಗೆ ಪೂಜೆ ಸಾಮಾನೆಲ್ಲ ಇಟ್ಕೋತಾ ಇದ್ದೀವಿ. ಇಲ್ಲಿ ದೇವರಿಗೆ ಗಾಳಿ ಕೂಡ ಬೀಸ್ತಾ ಇದ್ದೀವಿ ದೇವರಿಗೆ ಗಾಳಿನ. ಏನೋ ಒಂಥರ ಖುಷಿ. ಅದಕ್ಕೆ ನನ್ನ ಮಗ ನೋಡಿ ಫಸ್ಟ್ ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಕೂಡ ಗಾಳಿ ಬೀಸ್ತು. ದೇವ್ರಿಗೆ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಾರಮ್ಮ ದೇವಿಗೆ ಬಂದು ಇಲ್ಲಿ ಮಾರಮ್ಮ ದೇವಿಗೂ ಕೂಡ ಪೂಜೆ ಕೊಡ್ತಾ ಇದ್ದೀವಿ. ನನ್ನ ಮಗ ಅವ್ರ ಚಿಕ್ಕಿಗೆ ಅರಿಶಿನ ಕುಂಕುಮ ಇಡ್ತಾವನೆ. ಅವಳಿಗೆ ಒಂಥರ ಖುಷಿ ಅವನ ಹತ್ರ ಇಡ್ಸ್ಕೊಳಕ್ಕೆ, ಇವನಿಗೆ ಒಂಥರ ಖುಷಿ ಅವಳಿಗೆ ಮಗುಕ್ಕೆಲ್ಲ ಮೆತ್ತಕ್ಕೆ. ಇಬ್ರದ್ದು ನೋಡೋಕ್ಕೆ ಒಂದು ಚಂದ. ಇಲ್ಲಿ ಅವನ ಅರಿಶಿನ ಕುಂಕುಮ ಇಕ್ಕದಂತೆ, ಇವಳು ಅವನ ಕಾಲಿಗೆ ಬೀಳೋದಂತೆ, ಅವನು ಹೂವು ಹಾಕೋದಂತೆ. ದೇವಸ್ಥಾನದಲ್ಲೂ ಸುಮ್ಮನೆ ಇಲ್ಲ, ಇಬ್ಬರು ತೀಟೆ ಮಾಡ್ತಾವ್ರೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಮ್ಮ ಆಂಟಿನ ಮನೆ ಇಲ್ಲೇ ಹತ್ರದಲ್ಲೇ ಇರೋದು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಹತ್ರ ಬಂದಿದ ತಕ್ಷಣ ಅವ್ನು ಹೋಗ್ಬಿಡ್ಬೇಕು ಅವ್ರ ರೂಮ್ ಒಳಗಡೆ. ಅವ್ನ ಮನೇಲೇ ಯಾವಾಗ ಹೋದ್ರೂ ಅಷ್ಟೇ ಎಲ್ಲ ಎಳ್ಕೊಂಬಿಡ್ಬೇಕು. ನೋಡಿ ಈ ಗೊಂಬೆ ಇದೆಯಲ್ಲ, ಗೊಂಬೆ ಅವ್ನ ಹೆಂಡ್ತಿ ಅಂತೆ. ಎಲ್ಲರೂ ಬಂದು ಒಳಗಡೆ ಕೂತ್ಕೊಂಡು ಆಗಲೇ 12 ಗಂಟೆ 12:15 ಆಗ್ಬಿಟ್ಟಿತ್ತು. ನಮ್ಮ ಆಂಟಿ ಆಗಲೇ ಅಡುಗೆ ಮಾಡಿ ಮುದ್ದೆ ಎಲ್ಲ ಮಾಡಿದ್ರು. ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ನನ್ನ ಮಗ ನೋಡ್ರಿ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸಂಜೆ ಗೊಂಬೆ ಬೇರೆ ಹಿಡ್ಕೊಂಡು ಕೂತ್ಕೊಂಡವಳೆ. ದೀಪಕ್ ಅವ್ರು ಫುಲ್ಲು ಡೀಪಾಗಿ ಫೋನ್ ನೋಡ್ತಾವ್ರೆ. ಒಳ್ಳೆ ಬೆಡ್ ಸಿಕ್ಕೈತೆ ಅಂತ ಮಲ್ಕೊಂಡವ್ರೆ. ಊಟ ಆಯ್ತು ಅಂತ ಕೇಳು. ಊಟ ಆಯ್ತಾ? ಏನು ಮಾಡ್ತಿದ್ಯಾ? ಏನು ತಿಂದೆ? ಅನ್ನ ಸಾರು. ಎಲ್ಲರೂ ಊಟ ಮುಗಿಸಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಇನ್ನೇನು ಟೈಮ್ ಆಯಿತು ಅಂತ ಹೊರಟು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.